ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ನಾವು ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇವೆ. ನೀವು ಎಂದಾದರೂ ಆ ಹಳೆಯ ಕಬ್ಬಿಣದ ಬಾಗಿಲನ್ನು ತೆರೆಯುವ ಪ್ರಯತ್ನ ಮಾಡಿದ್ದೀರಾ? ಅದಕ್ಕೆ ವರ್ಷಗಳಿಂದ ಎಣ್ಣೆ ಹಾಕಿಲ್ಲ. ಕೈ ಹಾಕಿದ ತಕ್ಷಣ ಅದು ಕರ್ಕರ್ ಎಂಬ ಶಬ್ದ ಮಾಡುತ್ತದೆ. ಸಂಪೂರ್ಣವಾಗಿ ಅಳುವಂತೆ ಇದೆ ಎಂಬಂತೆ. ಈಗ ಸ್ವಲ್ಪ ಯೋಚಿಸಿ, ನಿಮ್ಮ ದೇಹದೊಂದಿಗೆ ಇದೇ ರೀತಿ ಏನಾದರೂ ನಡೆಯುತ್ತಿದೆಯೇ? ಬೆಳಗ್ಗೆ ಎದ್ದು ಕಾಲು ನೆಲದ ಮೇಲೆ ಇಡುವಾಗ ಹೆಬ್ಬೆರಳಿನಲ್ಲಿ ನೋವು, ಮೊಣಕಾಲು ಬಗ್ಗಿಸಿದರೆ ಒಳಗಿನಿಂದ ಕಟ್ ಕಟ್ ಶಬ್ದ ಬರುತ್ತದೆ. ಮೆಟ್ಟಿಲು ಏರುತ್ತಾ ಉಸಿರು ಮೇಲೆ ಬರುತ್ತದೆ. ರಾತ್ರಿ 8 ಗಂಟೆ ನಿದ್ರೆ ಮಾಡಿದರೂ ಬೆಳಗ್ಗೆ ತುಂಬಾ ರಾತ್ರಿ ಪರ್ವತ ಒಡೆದು ಬಂದಂತೆ ಅನಿಸುತ್ತದೆ. ಮತ್ತು ಇದೆಲ್ಲವೂ ನಿಮ್ಮೊಂದಿಗೆ ನಡೆಯುತ್ತಿದ್ದರೆ ಇಂದಿನ ಈ ವಿಡಿಯೋ ನಿಮಗೆ ಕೇವಲ ಅಗತ್ಯವಲ್ಲ, ನಿಮ್ಮ ಜೀವನವನ್ನೇ ಬದಲಾಯಿಸುವಂತದ್ದು. ಏಕೆಂದರೆ ಇಂದು ನಾವು ನಿಮಗೆ ಒಂದು ಅಂತಹ ವಸ್ತುವಿನ ಬಗ್ಗೆ ಹೇಳಲಿದ್ದೇವೆ. ಅದು ನಿಮ್ಮ ಅಡುಗೆ ಮನೆಯಲ್ಲಿ ಅಥವಾ ದೇವರ ಮನೆಯ ತಟ್ಟೆಯಲ್ಲಿ ಇರುತ್ತದೆ. ಆದರೆ ಅದರ ನಿಜವಾದ ಶಕ್ತಿಯ ಬಗ್ಗೆ ನೀವು ಇನ್ನೂ ಅಜ್ಞಾತರಾಗಿದ್ದೀರಿ. ಹೌದು, ಆ ವಸ್ತು ಯಾವುದೆಂದರೆ ಒಣ ಕೊಬ್ಬರಿಯ ಬಗ್ಗೆ. ಮತ್ತು ಸ್ನೇಹಿತರೆ, ಇಂದು ನಾವು ನಿಮಗೆ ಆ 10 ರೋಗಗಳ ಬಗ್ಗೆ ಹೇಳಲಿದ್ದೇವೆ. ಅವುಗಳನ್ನು ಈ ಒಣ ಕೊಬ್ಬರಿಯು ಬೇರು ಸಹಿತ ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ. ಅದು ಕಂಠಗ್ರಂಥಿ ಸಮಸ್ಯೆಯಾಗಿರಲಿ, ಹಳೆಯ ಸಂಧಿವಾತದ ನೋವಾಗಿರಲಿ, ರಕ್ತದ ಕೊರತೆಯಾಗಿರಲಿ, ಮೆದುಳಿನ ದೌರ್ಬಲ್ಯವಾಗಿರಲಿ ಅಥವಾ ಆ ಒಂದು ವಿಷಯವಾಗಿರಲಿ. ಪುರುಷರು ಹೇಳುವುದಕ್ಕೆ ನಾಚಿಕೆ ಪಡುತ್ತಾರೆ. ಮತ್ತು ವಿಡಿಯೋದ ಕೊನೆಯ ಭಾಗದಲ್ಲಿ ನಾವು ನಿಮಗೆ ಆ ಗುಪ್ತ ಸೇವನ ವಿಧಾನವನ್ನು ಹೇಳಲಿದ್ದೇವೆ. ಈ ಕೊಬ್ಬರಿಯ ಪ್ರಯೋಜನಗಳು ನಿಮ್ಮ ದೇಹದಲ್ಲಿ 10 ಪಟ್ಟು ಹೆಚ್ಚು ಪರಿಣಾಮಕಾರಿಯಾಗುತ್ತವೆ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ನಾವು ಹಳೆಯ ಆಯುರ್ವೇದ ಗ್ರಂಥಗಳ ಸಂಶೋಧನೆ ಮಾಡುತ್ತಿರುವಾಗ ನಮಗೆ 2 ತುಂಬಾ ವಿಶೇಷ ಶಬ್ದಗಳು ಸಿಕ್ಕಿದವು. ಮೊದಲ ಶಬ್ದವು ದೃಢಫಲ ಮತ್ತು ಎರಡನೆಯದು ಶ್ರೀಫಲ. ನಮ್ಮ ಋಷಿ ಮುನಿಗಳು ತೆಂಗಿನಕಾಯಿಗೆ ಈ ಹೆಸರನ್ನು ಯಾಕೆ ಕೊಟ್ಟರೋ ಅಲ್ಲ, ಅವರು ನೋಡಿದ್ದರು ಈ ಫಲವು ಮನುಷ್ಯನ ದೇಹವನ್ನು ಒಳಗಿನಿಂದ ಕಬ್ಬಿಣದಂತೆ ಬಲವಾಗಿಸುತ್ತದೆ. ಮತ್ತು ಶ್ರೀಫಲ ಎಂದು ಕರೆದಿದ್ದು ಇದನ್ನು ತಿನ್ನುವವರ ಮುಖದ ಮೇಲೆ ಒಂದು ವಿಶೇಷ ಚಮಕ ಮತ್ತು ಒಂದು ವಿಶೇಷ ಆರೋಗ್ಯ ಕಾಣುತ್ತದೆ ಎಂದು. ಆದರೆ ಸ್ನೇಹಿತರೆ, ನಾವು ಇದನ್ನು ಕೇವಲ ಪೂಜೆಯ ತಟ್ಟೆಯಲ್ಲಿ ಸೀಮಿತಗೊಳಿಸಿದ್ದೇವೆ. ಇಂದು ನಾವು ಇದನ್ನು ನಿಮ್ಮ ಅಡುಗೆ ಮನೆಗೆ ಮತ್ತು ನಿಮ್ಮ ಆಹಾರಕ್ಕೆ ಹಿಂತಿರುಗಿಸಲು ಬಯಸುತ್ತೇವೆ. ಫಲಗಳ ಬಗ್ಗೆ ಹೇಳುವ ಮುನ್ನ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ, ಅದು ತುಂಬಾ ಮುಖ್ಯ. ಆಯುರ್ವೇದದಲ್ಲಿ ತೆಂಗಿನಕಾಯಿ ಹಿಂದೆ 2 ದೊಡ್ಡ ಕಾರಣಗಳಿವೆ. ಅವು ಇದನ್ನು ಇತರ ಎಲ್ಲಾ ವಸ್ತುಗಳಿಂದ ಬೇರೆಯಾಗುತ್ತವೆ. ಮೊದಲನೆಯದು ಚಿಕ್ಕಣ. ಕಾರಿನ ಎಂಜಿನ್ನಲ್ಲಿ ಎಣ್ಣೆ ಖಾಲಿಯಾದರೆ ಅದು ಶಬ್ದ ಮಾಡುತ್ತದೆ, ನಿಧಾನವಾಗಿ ಜಾಮ್ ಆಗುತ್ತದೆ. ಅದೇ ರೀತಿ ನಮ್ಮ ಸಂಧಿಗಳ ನಡುವಿನ ಸಿನೋವಿಯಲ್ ದ್ರವ ಅಂದರೆ ಆ ಸಹಜ ಚಿಕ್ಕಣ ಸಮಯ ಕಳೆದಂತೆ ಒಣಗುತ್ತದೆ ಮತ್ತು ಆಗ ಆ ಕಟ್ ಪ್ರಾರಂಭವಾಗುತ್ತದೆ. ಒಣ ಕೊಬ್ಬರಿಯಲ್ಲಿ ಇರುವ ಆರೋಗ್ಯಕರ ಕೊಬ್ಬುಗಳು ನೇರವಾಗಿ ನಿಮ್ಮ ಮೂಳೆಗಳ ಸಂಧಿಗೆ ಹೋಗಿ ಅವುಗಳನ್ನು ಮತ್ತೆ ಚಿಕ್ಕಣಗೊಳಿಸುತ್ತವೆ. ಇದು ಯಾವುದೇ ಜಾದೂ ಅಲ್ಲ, ಇದು ವಿಜ್ಞಾನ. ಎರಡನೆಯ ಕಾರಣವು ಸಪ್ತ ಧಾತುಗಳ ಪೋಷಣೆ. ಆಯುರ್ವೇದ ಹೇಳುತ್ತದೆ ನಮ್ಮ ದೇಹವು 7 ಪದರಗಳಿಂದ ಮಾಡಲ್ಪಟ್ಟಿದೆ. ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ ಮತ್ತು ಶುಕ್ರ. ನಾವು ಇಂದು ತಿನ್ನುವ ಆಹಾರ, ಜಂಕ್ ಫುಡ್, ಮೈದಾ, ಎಣ್ಣೆ, ಮಸಾಲೆಗಳು ಕೇವಲ ಹೊಟ್ಟೆ ತುಂಬಿಸುತ್ತವೆ. ಮೂಳೆಗಳವರೆಗೆ, ಮೆದುಳಿನವರೆಗೆ, ರಕ್ತದವರೆಗೆ ತಲುಪುವುದೇ ಇಲ್ಲ. ಒಣ ಕೊಬ್ಬರಿಯು ಒಂದು ಮಾತ್ರವೇ ಅಂತಹ ಫಲ. ಅದು ನಿಮ್ಮ ರಸದಿಂದ ಬೋನ್ ಮ್ಯಾರೋವರೆಗೆ ಎಲ್ಲ 7 ಧಾತುಗಳಿಗೆ ಪೋಷಣೆ ನೀಡುತ್ತದೆ. ಆದರೆ ಒಂದು ವಿಷಯದ ಬಗ್ಗೆ ಗಮನವಿಡಿ, ಆಯುರ್ವೇದದಲ್ಲಿ ಇದನ್ನು ಗುರು ಎಂದು ಕರೆಯಲಾಗಿದೆ. ಅಂದರೆ ಭಾರಿ ತಪ್ಪಾದ ರೀತಿ ಅಥವಾ ತಪ್ಪಾದ ಸಮಯದಲ್ಲಿ ತಿಂದರೆ ಇದು ಜೀರ್ಣವಾಗುವುದಿಲ್ಲ. ಆದ್ದರಿಂದ ನಾವು ಕೊನೆಯಲ್ಲಿ ಹೇಳುವ ಸೇವನೆಯ ವಿಧಾನವನ್ನು ಗಮನವಿಟ್ಟು ಕೇಳಿ. ಈಗ ಮೊದಲ ಪ್ರಯೋಜನೆಯ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲ ಪ್ರಯೋಜನ,
ಥೈರಾಯ್ಡ್ ಸಮಸ್ಯೆಯಲ್ಲಿ ನಿರಾಳತೆ. ಸ್ನೇಹಿತರೆ, ಇಂದು ಥೈರಾಯ್ಡ್ ಸಮಸ್ಯೆ ಒಂದು ಮಹಾಮಾರಿಯಾಗಿದೆ. ಪ್ರತಿ 3ನೇ ಮನೆಯಲ್ಲಿ ಯಾರಾದರೂ ಥೈರಾಯ್ಡ್ ಔಷಧಿ ತಿನ್ನುತ್ತಿದ್ದಾರೆ. ಔಷಧಿ ತಿಂದರೂ ಕೂಡ ತೂಕ ಕಡಿಮೆ ಆಗುವುದಿಲ್ಲ. ಕೂದಲು ಉದುರುತ್ತಲೇ ಇರುತ್ತದೆ. ಬಳಲಿಕೆ ಹೋಗುವುದಿಲ್ಲ. ಕೊನೆಗೆ ಏಕೆ? ಇದಕ್ಕೆ ಒಂದು ದೊಡ್ಡ ಕಾರಣವಿದೆ. ದೇಹದಲ್ಲಿ ಸೆಲೆನಿಯಂನ ಕೊರತೆ. ನೋಡಿ, ನಮ್ಮ ಕಂಠಗ್ರಂಥಿ T4 ಹಾರ್ಮೋನ್ ತಯಾರಿಸುತ್ತದೆ. ಆದರೆ ಈ T4 ಅನ್ನು ದೇಹವು ಬಳಸಿಕೊಳ್ಳುವುದು ಅದು T3 ಆಗಿ ಬದಲಾಗುವಾಗ ಮಾತ್ರ. ಮತ್ತು ಈ ಬದಲಾವಣೆ, ಈ ಕನ್ವರ್ಷನ್ ಸೆಲೆನಿಯಂ ಇಲ್ಲದೆ ಆಗುವುದೇ ಇಲ್ಲ. ಸೆಲೆನಿಯಂ ಆ ಎಂಜಿನ್ನ ಎಣ್ಣೆಯಂತೆ. ಅದು ಈ ಇಡೀ ಯಂತ್ರವನ್ನು ನಡೆಸುತ್ತದೆ. ಮತ್ತು ಒಣ ಕೊಬ್ಬರಿಯು ಈ ಸೆಲೆನಿಯಂನ ಅತಿ ದೊಡ್ಡ ಸಹಜ ಮೂಲವಾಗಿದೆ. ನೀವು ಪ್ರತಿದಿನ ಸ್ವಲ್ಪ ಸ್ವಲ್ಪ ಒಣ ಕೊಬ್ಬರಿಯನ್ನು ಹಲ್ಲುಗಳಿಂದ ಕಚ್ಚಿ ತಿನ್ನುತ್ತಿದ್ದರೆ ಅದು ನಿಮ್ಮ ಮೆಟಾಬಾಲಿಸಮ್ ನಿಂತ ಗಾಡಿಗೆ ತಳ್ಳುತ್ತದೆ. ತೂಕ ನಿಧಾನವಾಗಿ ನಿಯಂತ್ರಣಕ್ಕೆ ಬರುತ್ತದೆ. ಇಡೀ ದಿನ ತುಂಬಿದ ಬಳಲಿಕೆ ಇಲ್ಲವಾಗುತ್ತದೆ. ನೀವು ಥೈರಾಯ್ಡ್ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ನಮಗೆ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗಿ ಹೇಳಿ. 2ನೆಯ ಪ್ರಯೋಜನ, ಮೂಳೆಗಳ ಬಲ. ಇಲ್ಲಿ ಒಂದು ತುಂಬಾ ದೊಡ್ಡ ತಪ್ಪು ತಿಳುವಳಿಕೆಯನ್ನು ನಾವು ದೂರ ಮಾಡಲು ಬಯಸುತ್ತೇವೆ. ಜನರು ಮೂಳೆಗಳಿಗೆ ಕೇವಲ ಕ್ಯಾಲ್ಸಿಯಂನ ಹಿಂದೆ ಓಡುತ್ತಾರೆ. ಹಾಲು ಕುಡಿಯುತ್ತಾರೆ, ಕ್ಯಾಲ್ಸಿಯಂ ಮಾತ್ರೆಗಳನ್ನು ತಿನ್ನುತ್ತಾರೆ. ಆದರೆ ನೀವು ತಿಳಿದಿದ್ದೀರಾ, ಮ್ಯಾಂಗನೀಸ್ ಮತ್ತು ಕಾಪರ್ ಇಲ್ಲದೆ ಕ್ಯಾಲ್ಸಿಯಂ ಮೂಳೆಗಳಲ್ಲಿ ನಿಲ್ಲುವುದೇ ಇಲ್ಲ. ಇದು ಅಂತಹದ್ದು. ನೀವು ಗೋಡೆ ಕಟ್ಟಲು ಕೇವಲ ಇಟ್ಟಿಗೆಯನ್ನು ತಂದಿದ್ದೀರಿ, ಆದರೆ ಸಿಮೆಂಟ್ ಮರೆತು ಹೋಗಿದ್ದೀರಿ. ಒಣ ಕೊಬ್ಬರಿಯು ಆ ಸಿಮೆಂಟ್. ವಯಸ್ಸಿನೊಂದಿಗೆ ಮೂಳೆಗಳ ನಡುವಿನ ಕೊಲಾಜನ್ ಒಂದು ರೀತಿಯ ಪ್ರೋಟೀನ್. ಅದು ಮೂಳೆಗಳನ್ನು ಜೋಡಿಸಿ ಇಡುತ್ತದೆ. ಅದು ಮುರಿಯುತ್ತದೆ. ಒಣ ಕೊಬ್ಬರಿಯಲ್ಲಿ ಇರುವ ಕಾಪರ್ ಈ ಕೊಲಾಜನ್ ಅನ್ನು ಮತ್ತೆ ನೆರೆಯುತ್ತದೆ. ಇದು ಸಂಧಿಗಳ ಲಿಗ್ಮೆಂಟ್ಗಳನ್ನು ಲವಚಿಕೆಯಾಗಿಸುತ್ತದೆ. ನಿಮ್ಮ ಬೆನ್ನು ಮೂಳೆಯಲ್ಲಿ ನೋವಿದ್ದರೆ, ಮೊಣಕಾಲುಗಳು ಖಾಲಿಯಂತೆ ಅನಿಸಿದರೆ, ಅಥವಾ ಬೆಳಗ್ಗೆ ಎದ್ದು ಕಾಲು ನೆಲದ ಮೇಲೆ ಇಡುವುದಕ್ಕೆ ನೋವಾದರೆ, ಕೊಬ್ಬರಿಯ ಎಣ್ಣೆ ಮತ್ತು ಒಣ ಕೊಬ್ಬರಿಯು ಆ ಮೂಳೆಗಳ ಬಿರುಕುಗಳನ್ನು ತುಂಬುವ ಕೆಲಸ ಮಾಡುತ್ತದೆ. ಸಂಶೋಧನೆ ಹೇಳುತ್ತದೆ, ನಿಯಮಿತ ಸೇವನೆಯಿಂದ ಭವಿಷ್ಯದಲ್ಲಿ ಆಗುವ ಸಂಧಿವಾತದ ಅಪಾಯವು ದೊಡ್ಡ ಮಟ್ಟದಲ್ಲಿ ಕಡಿಮೆಯಾಗುತ್ತದೆ. 2 ಪ್ರಯೋಜನಗಳು ಆದವು. ಇನ್ನು 8 ಬಾಕಿ ಇವೆ. ಮತ್ತು ಕೊನೆಯಲ್ಲಿ ಆ ಗುಪ್ತ ಸೇವನೆಯ ವಿಧಾನವೂ ಇದೆ. ಆದ್ದರಿಂದ ವಿಡಿಯೋ ಅರ್ಧಕ್ಕೆ ನಿಲ್ಲಿಸಬೇಡಿ. 3ನೆಯ ಪ್ರಯೋಜನ, ಮೆದುಳಿನ ಶಕ್ತಿ. ಈ ಪ್ರಯೋಜನ ಕೇಳಿ ನೀವು ಆಶ್ಚರ್ಯಪಡುತ್ತೀರಿ. ನಮ್ಮ ಮೆದುಳು ನೀರಿನ ನಂತರ ಅತ್ಯಂತ ಹೆಚ್ಚು ಫ್ಯಾಟ್ನಿಂದ ಮಾಡಲ್ಪಟ್ಟಿದೆ. ಆದರೆ ನಾವು ಲೋ ಫ್ಯಾಟ್ ಆಹಾರ, ಎಣ್ಣೆರಹಿತ ಆಹಾರ ತಿಂದು ನಮ್ಮ ಮೆದುಳನ್ನು ಹಸುವಿನಿಂದ ಕೊಲ್ಲುತ್ತಿದ್ದೇವೆ. ಕೊಬ್ಬರಿಯ ಫ್ಯಾಟ್ ಸಾಮಾನ್ಯ ಫ್ಯಾಟ್ ಅಲ್ಲ. ಇದನ್ನು MCT ಅಂದರೆ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ ಎಂದು ಕರೆಯುತ್ತೇವೆ. ಈ MCT ನೇರವಾಗಿ ಲಿವರ್ ಮೂಲಕ ಮೆದುಳಿಗೆ ಕಿಟೋನೋಸ್ ಅನ್ನು ಪೂರೈಸುತ್ತವೆ. ಮತ್ತು ಕಿಟೋನೋಸ್ ಮೆದುಳಿಗೆ ಅತ್ಯಂತ ಅವಶ್ಯಕ. ಇದು ನರಗಳ ಮೇಲಿನ ರಕ್ಷಣಾ ಪದರವನ್ನು, ಅದನ್ನು ಮೈಲಿನ್ ಶೀತ್ ಎಂದು ಕರೆಯುತ್ತಾರೆ, ಅದನ್ನು ರಿಪೇರಿ ಮಾಡುತ್ತದೆ. ನೀವು ಏಕಾಗ್ರತೆ ಮಾಡಲು ಸಾಧ್ಯವಾಗದಿದ್ದರೆ, ಮಾತುಗಳನ್ನು ಮರೆಯುತ್ತಿದ್ದರೆ, ಕೆಲಸದಲ್ಲಿ ಮನಸ್ಸು ನಿಲ್ಲದಿದ್ದರೆ, ಈ ಕೊಬ್ಬರಿಯು ನಿಮ್ಮ ಸ್ಮರಣ ಶಕ್ತಿಯ ಫೈಲ್ಗಳನ್ನು ಮತ್ತೆ ಆರ್ಗನೈಸ್ ಮಾಡುತ್ತದೆ. ಮತ್ತು ವಿಶೇಷವಾಗಿ ಓದುತ್ತಿರುವ ಮಕ್ಕಳಿಗೆ ಇದು ವರದಾನಕ್ಕಿಂತ ಕಡಿಮೆ ಅಲ್ಲ. ಯಾರು ವೃದ್ಧರಿದ್ದಾರೆ ಅವರಿಗೂ ಪ್ರತಿದಿನ ಸ್ವಲ್ಪ ಒಣ ಕೊಬ್ಬರಿ ತಿನ್ನಿಸಿ. 4ನೆಯ ಪ್ರಯೋಜನ, ರಕ್ತದ ಕೊರತೆ ಅಂದರೆ ಎನಿಮಿಯಾ. ಬಹುತೇಕ ಜನರು ಎನಿಮಿಯಾ ಅಂದರೆ ಕೇವಲ ಐರನ್ ಕೊರತೆ ಎಂದು ಭಾವಿಸುತ್ತಾರೆ. ಆದರೆ ನಿಜವಾದ ವಿಷಯ ಏನೆಂದರೆ, ಅನೇಕರ ದೇಹದಲ್ಲಿ ಐರನ್ ಇದ್ದರೂ ದೇಹವು ಅದನ್ನು ಬ್ಯಾಲೆನ್ಸ್ ಮಾಡಲು ಸಾಧ್ಯ ಆಗುವುದಿಲ್ಲ. ಒಣ ಕೊಬ್ಬರಿಯಲ್ಲಿ ಐರನ್ ತುಂಬಾ ಇದೆ. ಹಸಿ ತೆಂಗಿನಕಾಯಿಗಿಂತ 3 ಪಟ್ಟು ಹೆಚ್ಚು. ಏಕೆಂದರೆ ನೀರು ಒಣಗಿದ ನಂತರ ಎಲ್ಲಾ ಪೋಷಕಾಂಶಗಳು ದಟ್ಟವಾಗಿ ಮತ್ತು ಕಾನ್ಸಂಟ್ರೇಟೆಡ್ ಆಗುತ್ತವೆ. ಜೊತೆಗೆ ಅದರಲ್ಲಿ ತಾಮ್ರವೂ ಇದೆ.
ಅದು ರಕ್ತ ತಯಾರಿಸುವ ಕಾರ್ಖಾನೆಯನ್ನು ಚಾಲೂ ಮಾಡುತ್ತದೆ. ನೀವು ಒಣ ಕೊಬ್ಬರಿಯನ್ನು ಬೆಲ್ಲದೊಂದಿಗೆ ಕಚ್ಚಿ ತಿನ್ನುತ್ತಿದ್ದರೆ ಅದು ನಿಮ್ಮ ಹಿಮೋಗ್ಲೋಬಿನ್ ಹೆಚ್ಚಿಸುತ್ತದೆ. ಫೆರಿಟಿನ್ ಅಂದರೆ ದೇಹದಲ್ಲಿ ಐರನ್ ಭಂಡಾರವು ಬಲವಾಗುತ್ತದೆ. ಯಾರ ಕೈ ಕಾಲುಗಳು ತಣ್ಣಗಾಗುತ್ತವೆ, ತಲೆ ಸುತ್ತುತ್ತದೆ, ಬಹಳ ಬೇಗ ಬಳಲಿಕೆಯಾಗುತ್ತದೆ, ಅವರಿಗೆ ಈ ಒಣ ಕೊಬ್ಬರಿಯು ಯಾವುದೇ ಔಷಧಿಗಿಂತ ಕಡಿಮೆ ಇಲ್ಲ. 5ನೆಯ ಪ್ರಯೋಜನ, ಪುರುಷರ ಒಳಗಿನ ದೌರ್ಬಲ್ಯ. ಈ ವಿಷಯ ತುಂಬಾ ಗಂಭೀರವಾಗಿದೆ ಮತ್ತು ನಾವು ಇದನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇವೆ. ಇಂದಿನ ಕಾಲದಲ್ಲಿ ಸ್ಟ್ರೆಸ್, ಕೆಟ್ಟ ಆಹಾರ ಮತ್ತು ನಿದ್ರೆಯ ಕೊರತೆಯಿಂದ ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಲೆವೆಲ್ ಕುಸಿಯುತ್ತಿದೆ ಮತ್ತು ಇದರಿಂದ ಒಳಗಿನ ದೌರ್ಬಲ್ಯ, ಬಳಲಿಕೆ ಮತ್ತು ಆತ್ಮವಿಶ್ವಾಸದ ಕೊರತೆ ಹೆಚ್ಚಾಗುತ್ತಿದೆ. ಆಯುರ್ವೇದದಲ್ಲಿ ಒಣ ಕೊಬ್ಬರಿಯನ್ನು ಶುಕ್ರಲ ಎಂದು ಕರೆಯಲಾಗಿದೆ, ಅಂದರೆ ಅದು ಶುಕ್ರ ಧಾತುವನ್ನು ಹೆಚ್ಚಿಸುತ್ತದೆ. ಕೊಬ್ಬರಿಯ ಫ್ಯಾಟಿ ಆಸಿಡ್ಗಳು ಹಾರ್ಮೋನ್ ಉತ್ಪಾದನೆಗೆ ಬಿಲ್ಡಿಂಗ್ ಬ್ಲಾಕ್ಗಳ ಕೆಲಸ ಮಾಡುತ್ತವೆ. ಅದರಲ್ಲಿರುವ ಜಿಂಕ್ ಮತ್ತು ಸೆಲೆನಿಯಂ ಪುರುಷರ ಫರ್ಟಿಲಿಟಿ ಮತ್ತು ಶಕ್ತಿಯನ್ನು ಸಹಜ ರೀತಿಯಲ್ಲಿ ಬೂಸ್ಟ್ ಮಾಡುತ್ತದೆ. ಮತ್ತು ಅತ್ಯಂತ ದೊಡ್ಡ ವಿಷಯ ಏನೆಂದರೆ ಅದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಅದು ದೌರ್ಬಲ್ಯದ ಅತಿ ದೊಡ್ಡ ಕಾರಣ. ಇದನ್ನು ಖಜೂರ ಮತ್ತು ಹಾಲಿನೊಂದಿಗೆ ತೆಗೆದುಕೊಂಡರೆ ಅದು ಯಾವುದೇ ದುಬಾರಿ ಸಪ್ಲಿಮೆಂಟ್ಗಿಂತ 1,00,000 ಪಟ್ಟು ಹೆಚ್ಚು ಪರಿಣಾಮಕಾರಿ ಮತ್ತು ಸುರಕ್ಷಿತ. ಮತ್ತು ಯಾವ ಮಹಿಳೆಯರು ಬಿಳಿ ಮುಟ್ಟಿನ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅವರಿಗೂ ಒಣ ಕೊಬ್ಬರಿ, ಖಜೂರ ಮತ್ತು ಹಾಲಿನೊಂದಿಗೆ ತುಂಬಾ ಪ್ರಯೋಜನಕಾರಿ. ಸ್ನೇಹಿತರೆ, 5 ಪ್ರಯೋಜನಗಳು ಆದವು, ಇನ್ನು 5 ಬಾಕಿ ಇವೆ. ಆದರೆ ಅದಕ್ಕೂ ಮುನ್ನ ಈ ವಿಡಿಯೋ ತಪ್ಪದೆ ಶೇರ್ ಮಾಡಿ. 6ನೇ ಪ್ರಯೋಜನ, ಹೃದಯದ ರೋಗಗಳು. ಸ್ನೇಹಿತರೆ, ವರ್ಷಗಳಿಂದ ನಮಗೆ ಹೆದರಿಸಲಾಗಿದೆ, ಕೊಬ್ಬರಿ ತಿಂದರೆ ಹಾರ್ಟ್ ಅಟ್ಯಾಕ್ ಬರುತ್ತದೆ, ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ. ಆದರೆ ಸತ್ಯವು ಇದಕ್ಕೆ ಸಂಪೂರ್ಣ ವಿರುದ್ಧ. ಕೊಬ್ಬರಿಯಲ್ಲಿ ಒಂದು ಚಮತ್ಕಾರಿ ತತ್ವವಿದೆ, ಲಾರಿಕ್ ಆಸಿಡ್. ಮತ್ತು ಈ ಲಾರಿಕ್ ಆಸಿಡ್ ಪ್ರಪಂಚದಲ್ಲಿ ಕೇವಲ 2 ಸ್ಥಳಗಳಲ್ಲಿ ಸಿಗುತ್ತವೆ. ಒಂದು ತಾಯಿಯ ಹಾಲಿನಲ್ಲಿ ಮತ್ತು 2ನೆಯದು ಕೊಬ್ಬರಿಯಲ್ಲಿ. ಈ ಲಾರಿಕ್ ಆಸಿಡ್ ನಮ್ಮ ದೇಹದಲ್ಲಿ ಹೋಗಿ ಗುಡ್ ಕೊಲೆಸ್ಟ್ರಾಲ್ ಅಂದರೆ HDL ಅನ್ನು ಹೆಚ್ಚಿಸುತ್ತದೆ. ನರಗಳ ಒಳಗೆ ಜಮೆಯಾಗಿರುವ ಕೊಳೆಯನ್ನು ಕರಗಿಸಲು ಸಹಾಯ ಮಾಡುತ್ತದೆ. ರಕ್ತವನ್ನು ದಪ್ಪ ಆಗುವುದನ್ನು ತಡೆಯುತ್ತದೆ ಮತ್ತು ಧಮನಿಗಳ ಉರಿಯನ್ನು ಕಡಿಮೆ ಮಾಡುತ್ತದೆ. ಕೊಬ್ಬರಿ ತಿನ್ನುವವರಿಗೆ ಸಂಶೋಧನೆ ಹೇಳುತ್ತದೆ ಅವರಿಗೆ ಹೃದಯ ರೋಗದ ಅಪಾಯ ಕಡಿಮೆಯಾಗುತ್ತದೆ. ಆದ್ದರಿಂದ ಮುಂದಿನ ಬಾರಿ ಯಾರಾದರೂ ಹೇಳಿದರೆ ಕೊಬ್ಬರಿ ತಿಂದರೆ ಹಾರ್ಟ್ ಅಟ್ಯಾಕ್ ಬರುತ್ತದೆ ಎಂದು ಅವರಿಗೆ ಈ ವಿಡಿಯೋ ಖಂಡಿತ ತೋರಿಸಿ. 7ನೆಯ ಪ್ರಯೋಜನ, ಗರ್ಭಿಣಿ ಮಹಿಳೆಯರಿಗೆ. ಸ್ನೇಹಿತರೆ, ಗರ್ಭಾವಸ್ಥೆಯಲ್ಲಿ ದೇಹಕ್ಕೆ 2 ಪಟ್ಟು ಪೋಷಣೆ ಅತ್ಯಂತ ಅಗತ್ಯವಿದೆ, ತಾಯಿಗೂ ಮತ್ತು ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿಗೂ. ಕೊಬ್ಬರಿ ಈ ಸಮಯದಲ್ಲಿ ಮಲ್ಟಿವಿಟಮಿನ್ ಗುಳಿಗೆಯಂತೆ ಕೆಲಸ ಮಾಡುತ್ತದೆ. ಕೊಬ್ಬರಿಯ ಎಣ್ಣೆ ತಾಯಿಯ ಬಲ ತುಂಬಾ ಹೆಚ್ಚಿಸುತ್ತದೆ. ಸಣ್ಣ ಪುಟ್ಟ ಸುಸ್ತು, ಕೆಮ್ಮು, ಇನ್ಫೆಕ್ಷನ್ ಆಗುವುದಿಲ್ಲ. ಅದರಲ್ಲಿರುವ ಎಲೆಕ್ಟ್ರೋಲೈಟ್ಗಳು ಅಮಿನೋಟಿಕ್ ದ್ರವ ಅಂದರೆ ಮಗುವಿನ ಸುತ್ತಲಿನ ನೀರಿನ ಲೆವೆಲ್ ಅನ್ನು ನಿರ್ವಹಿಸುತ್ತದೆ. ಮಗುವಿನ ಕಣ್ಣುಗಳ ದೃಷ್ಟಿ ಮತ್ತು ನರ್ವಸ್ ಸಿಸ್ಟಮ್ ಅಭಿವೃದ್ಧಿಯಲ್ಲಿ ಕೊಬ್ಬರಿಯು ತುಂಬಾ ದೊಡ್ಡ ಪಾತ್ರ ನಿರ್ವಹಿಸುತ್ತದೆ. ಮತ್ತು ಆ ಮಾರ್ನಿಂಗ್ ವೀಕ್ನೆಸ್ ಅಂದರೆ ಬೇಸರ, ವಾಂತಿ, ಅದರಿಂದಲೂ ನಿರಾಳತೆ ಸಿಗುತ್ತದೆ. ಆದ್ದರಿಂದ ಮನೆಯಲ್ಲಿ ಯಾರಾದರೂ ಗರ್ಭಿಣಿ ಸಹೋದರಿ, ಮಗಳು ಅಥವಾ ಪತ್ನಿ ಇದ್ದರೆ ಅವರಿಗೆ ಒಣ ಕೊಬ್ಬರಿ ಮತ್ತು ಕೊಬ್ಬರಿ ನೀರು 2 ಖಂಡಿತವಾಗಿ ಕೊಡಿ. 8ನೇ ಪ್ರಯೋಜನ, ಮಲಬದ್ಧತೆ ಮತ್ತು ಮೂಲವ್ಯಾಧಿ. ಸ್ನೇಹಿತರೆ, ಒಂದು ತುಂಬಾ ಹಳೆಯ ಗಾದೆ ಇದೆ, ಹೊಟ್ಟೆ ಸ್ವಚ್ಛವಾದರೆ ಎಲ್ಲವೂ ಸ್ವಚ್ಛ. ನಿಮ್ಮ ಹೊಟ್ಟೆ ಪ್ರತಿದಿನ ಸ್ವಚ್ಛವಾಗದೇ ಇದ್ದರೆ ಅರ್ಥ ಮಾಡಿಕೊಳ್ಳಿ, ನಿಮ್ಮ ಹೆಚ್ಚಿನ ಕಾಯಿಲೆಗಳು ಅಲ್ಲಿಂದಲೇ ಹುಟ್ಟುತ್ತವೆ. ಕೊಬ್ಬರಿಯ ಡೈಟರಿ ಫೈಬರ್ ಕರುಳುಗಳಿಗೆ ಒಂದು ಸಹಜ ಗುಡಿಸಲು, ಅಂದರೆ ಅದು ಕರುಳುಗಳಲ್ಲಿ ಹೋಗಿ ಉಬ್ಬುತ್ತದೆ
ಮತ್ತು ಅಲ್ಲಿ ಜಮೆ ಆಗಿರುವ ಹಳೆಯ ಚಿಪ್ಪಿಗೊಂಡ ಕೊಳೆಯನ್ನು ಕೆರೆದು ಹೊರಹಾಕುತ್ತದೆ. ಮೂಲವ್ಯಾಧಿ ರೋಗಿಗಳಿಗೆ ಇದು ಉತ್ತಮವಾಗಿದೆ, ಏಕೆಂದರೆ ಅದು ಮಲವನ್ನು ಮೃದುವಾಗಿಸುತ್ತದೆ ಮತ್ತು ನರಗಳ ಉರಿಯನ್ನು ಕಡಿಮೆ ಮಾಡುತ್ತದೆ. ಜೊತೆಗೆ ಅದು ಕರುಳುಗಳಲ್ಲಿನ ಉತ್ತಮ ಬ್ಯಾಕ್ಟೀರಿಯಾಗಳಿಗೆ ಅವುಗಳನ್ನು ಪ್ರೋಬಯೋಟಿಕ್ಸ್ ಎಂದು ಕರೆಯುತ್ತೇವೆ. ಅವುಗಳ ಆಹಾರ ಅಂದರೆ ಪ್ರೋಬಯೋಟಿಕ್ ಫೈಬರ್ ನೀಡುತ್ತದೆ. ಇದರಿಂದ ನಿಮ್ಮ ಜೀರ್ಣಶಕ್ತಿ ನಿಧಾನವಾಗಿ 2 ಪಟ್ಟು ಆಗುತ್ತದೆ. ದುಬಾರಿ ಕ್ರೀಮ್ಗಳಿಂದ ವೃದ್ಧಾಪ್ಯ ನಿಲ್ಲುವುದಿಲ್ಲ. ವೃದ್ಧಾಪ್ಯ ನಿಲ್ಲುವುದು ನೀವು ಒಳಗಿನಿಂದ ಯುವಕರಾಗುವಾಗ. ಕೊಬ್ಬರಿಯಲ್ಲಿ ಸೈಟೋಕೈನಿನ್ಸ್ ಇರುತ್ತವೆ. ಇದು ಕೋಶಗಳನ್ನು ವೃದ್ಧರಾಗುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತವೆ. ಕೊಬ್ಬರಿಯ ಎಣ್ಣೆ ಚರ್ಮದ ತೇವಾಂಶವನ್ನು ಒಳಗಿನಿಂದ ಲಾಕ್ ಮಾಡುತ್ತವೆ. ಸುಕ್ಕುಗಳು ಮತ್ತು ಸಡಿಲ ಚರ್ಮದ ಸಮಸ್ಯೆ ಕಡಿಮೆಯಾಗುತ್ತದೆ. ಇದು ಲಿವರ್ ಅನ್ನು ಡಿಟಾಕ್ಸ್ ಮಾಡುತ್ತದೆ. ಅದರಿಂದ ಮುಖದ ಮೇಲೆ ಒಂದು ಸಹಜ ಹೊಳಪು, ಒಂದು ನ್ಯಾಚುರಲ್ ಗ್ಲೋ ಬರುತ್ತದೆ. ಮತ್ತು ಯಾರ ಕೂದಲು ಉದುರುತ್ತಿದ್ದರೆ ಅವರಿಗೆ ಕೊಬ್ಬರಿಯಲ್ಲಿ ಇರುವ ಫ್ಯಾಟಿ ಆಸಿಡ್ಗಳು ಕೂದಲಿನ ಬುಡಗಳಿಗೆ ಆ ಪೋಷಣೆ ನೀಡುತ್ತವೆ. ಅದು ಅವುಗಳನ್ನು ಕಪ್ಪು ಮತ್ತು ದಟ್ಟವಾಗಿ ಇಡುತ್ತದೆ. ರಾತ್ರಿ ನಿದ್ರೆಗೆ ಮುನ್ನ ಮುಖಕ್ಕೆ ಕೊಬ್ಬರಿಯ ಎಣ್ಣೆ ಹಚ್ಚಿ ಅದಕ್ಕೆ ಸ್ವಲ್ಪ ವಿಟಮಿನ್ ಇ ಆಯಿಲ್ ಮಿಶ್ರಣ ಮಾಡಿ ನೀವು ತಾವೇ ವ್ಯತ್ಯಾಸ ಅನುಭವಿಸುತ್ತೀರಿ. ಸ್ನೇಹಿತರೆ, 10 ಪ್ರಯೋಜನಗಳು ಆದವು. ಈಗ ಅತ್ಯಂತ ಮುಖ್ಯ ಭಾಗ, ಒಣ ಕೊಬ್ಬರಿ ತಿನ್ನುವ ಸರಿಯಾದ ವಿಧಾನ, ಗುಪ್ತ ಸೇವನೆ ವಿಧಾನ. ನೋಡಿ, ಕೊಬ್ಬರಿ ಎಷ್ಟೇ ಗುಣಕಾರಿಯಾಗಿದ್ದರೂ ಸರಿಯಾದ ರೀತಿಯಲ್ಲಿ ತಿನ್ನದಿದ್ದರೆ ಪ್ರಯೋಜನ ಆಗುವುದಿಲ್ಲ, ಬದಲಿಗೆ ನಷ್ಟವೂ ಆಗಬಹುದು. ಸಂಧಿವಾತದ ನೋವು ಮತ್ತು ಶಾರೀರಿಕ ದೌರ್ಬಲ್ಯಕ್ಕಾಗಿ ರಾತ್ರಿ 5 ರಿಂದ 7 ಬಾದಾಮನ್ನು ನೆನೆಸಿ ಬೆಳಗ್ಗೆ ಅವುಗಳ ಸಿಪ್ಪೆ ತೆಗೆಯಿರಿ. ಜೊತೆಗೆ ಸುಮಾರು 20 ಗ್ರಾಂ ಒಣ ಕೊಬ್ಬರಿ ಅಂದರೆ 4-5 ತುಂಡುಗಳು ಮತ್ತು ಸ್ವಲ್ಪ ಮಿಶ್ರಿ. ಇವುಗಳನ್ನು ಚೆನ್ನಾಗಿ ಕಚ್ಚಿ ತಿನ್ನಿ. ಆತುರ ಮಾಡಬೇಡಿ. ಎಷ್ಟು ಹೆಚ್ಚು ಕಚ್ಚುತ್ತೀರೋ ಅಷ್ಟು ಹೆಚ್ಚು ಜೀರ್ಣವಾಗುತ್ತದೆ ಮತ್ತು ಅಷ್ಟು ಹೆಚ್ಚು ಪ್ರಯೋಜನ ಸಿಗುತ್ತದೆ. ಮೇಲೆ 1 ಗ್ಲಾಸ್ ಉಗುರು ಬೆಚ್ಚಗಿನ ಹಾಲು ಕುಡಿಯಿರಿ. ಬೆಳಗ್ಗೆ ಹಾಲು ಜೀರ್ಣ ಆಗದಿದ್ದರೆ 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರು ಕುಡಿಯಿರಿ. ನೀವು ಬಯಸಿದರೆ ಇದೆಲ್ಲವನ್ನು ಸಣ್ಣಗೆ ಮಾಡಿ ಒಂದು ಸ್ಮೂದಿಯನ್ನು ಮಾಡಬಹುದು. ಆಸಿಡಿಟಿ, ಹೊಟ್ಟೆಯ ಉರಿ ಮತ್ತು ಪಿತ್ತದ ಸಮಸ್ಯೆ ಇರುವವರಿಗೆ ತಣ್ಣಗಿನ ಹಾಲಿನಲ್ಲಿ 1 ಸ್ಪೂನ್ ಗುಲ್ಕಂದ್ ಮಿಶ್ರಣ ಮಾಡಿ. ಗುಲ್ಕಂದ್ ಹೊಟ್ಟೆಗೆ ತುಂಬಾ ಉತ್ತಮ. ಇದು ಒಂದು ಸಹಜ ಔಷಧಿ. ಅದರಲ್ಲಿ ಕೊಬ್ಬರಿಯನ್ನು ತುರಿದು ಮಿಶ್ರಣ ಮಾಡಿ ಇದನ್ನು ಬೆಳಗ್ಗೆ ಉಪಹಾರದಲ್ಲಿ ತೆಗೆದುಕೊಳ್ಳಿ. ಅತ್ಯಂತ ಮುಖ್ಯ ವಿಷಯ ಏನೆಂದರೆ ಇದನ್ನು ಬೆಳಗಿನ ಸಮಯದಲ್ಲಿ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿ, ಏಕೆಂದರೆ ಆಗ ಜೀರ್ಣಶಕ್ತಿ ಅತ್ಯುತ್ತಮವಾಗಿರುತ್ತದೆ. ರಾತ್ರಿ ಅವಾಯ್ಡ್ ಮಾಡಿ. ವಿಶೇಷವಾಗಿ ನಿಮ್ಮ ಜೀರ್ಣಶಕ್ತಿ ಕಡಿಮೆ ಇದ್ದರೆ ಸಂಜೆ 4 ರಿಂದ 5 ನಡುವೆಯೂ ತೆಗೆದುಕೊಳ್ಳಬಹುದು. ಕೇವಲ 20 ಗ್ರಾಂ ಕೊಬ್ಬರಿಯನ್ನು ಹಾಗೆ ಚೆನ್ನಾಗಿ ಕಚ್ಚಿ ತಿನ್ನಬಹುದು. ಇದರಿಂದಲೇ ಪೂರ್ಣ ಪ್ರಯೋಜನ ಸಿಗುತ್ತದೆ. ಎಚ್ಚರಿಕೆ: ಕೊಬ್ಬರಿ ಎಲ್ಲರಿಗೂ ಪ್ರಯೋಜನಕಾರಿ, ಆದರೆ ಕೆಲವು ವಿಷಯಗಳ ಬಗ್ಗೆ ಗಮನವಿಡಿ. ನಿಮಗೆ ತುಂಬಾ ಕಫ ಇದ್ದರೆ, ಕೆಮ್ಮು ಇದ್ದರೆ ಅಥವಾ ಅಸ್ತಮಾ ಇದ್ದರೆ ಇದನ್ನು ರಾತ್ರಿ ತಿನ್ನುವುದು ತಪ್ಪಿಸಿ. ಯಾರ ಕಿಡ್ನಿಯಲ್ಲಿ ಸ್ಟೋನ್ ಇದೆ ಅವರು ಪ್ರಮಾಣ ಸ್ವಲ್ಪ ಕಡಿಮೆ ಇಡಿ. ಮತ್ತು ಹೌದು, ಯಾವುದೇ ಹೊಸ ವಸ್ತುವನ್ನು ನಿಮ್ಮ ತಟ್ಟೆಯಲ್ಲಿ ಸೇರಿಸುವ ಮುನ್ನ ನಿಮ್ಮ ವೈದ್ಯರೊಂದಿಗೆ ಖಂಡಿತವಾಗಿ ಮಾತನಾಡಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.